ಈಗ ಬಂದಿರುವಂತಹ ಸುದ್ದಿ ಅಂತ ಹೇಳಿದ್ರೆ ದರ್ಶನ್ಗೆ ಈಗ ಪರಪ್ಪನ ಅಗ್ರಹಾರ ಜೈಲೇ ಗತಿ. ಯಾಕಂತ ಹೇಳಿದ್ರೆ ಬಳ್ಳಾರಿಗೆ ಶಿಫ್ಟ್ ಆಗ್ತಾರಾ ಅನ್ನುವಂಥದ್ರ ಬಗ್ಗೆ ಈಗ ಏನು ಪ್ರಶ್ನೆಗಳಿತ್ತು, ಈಗ ಸದ್ಯಕ್ಕೆ ಬಳ್ಳಾರಿಗೆ ಶಿಫ್ಟ್ ಮಾಡುವಂತಹ ಆಲೋಚನೆ ಇಲ್ಲ. ಸೊ ಹಾಗಾಗಿ ಬಳ್ಳಾರಿ ವರ್ಗಾವಣೆಗೆ ಕೋರ್ಟ್ ನಿರಾಕರಿಸಿದೆ. ಸದ್ಯಕ್ಕೆ ಪರಪ್ಪನ ಅಗ್ರಹಾರದಲ್ಲೇ ಇರಬೇಕಾಗತ್ತೆ. ಈಗ ವಿಚಾರಣೆ ಆರಂಭವಾಯಿತು, 3 ಗಂಟೆಗೆ ಮುಂದೂಡಲಾಗಿತ್ತು ವಿಚಾರಣೆಯನ್ನ. ಸೊ ಈಗ ವಿಚಾರಣೆ ಆರಂಭವಾಗಿದೆ. ವರ್ಗಾವಣೆ ಮಾಡೋದಕ್ಕೆ ಬೇಡ ವರ್ಗಾವಣೆ ಅನ್ನುವಂಥದ್ದನ್ನ ಕೋರ್ಟ್ ಕೂಡ ತೀರ್ಮಾನಿಸಿದೆ. ಸೊ ಬಳ್ಳಾರಿ ವರ್ಗಾವಣೆಗೆ ಕೋರ್ಟ್ ನಿರಾಕರಿಸಿದೆ. ಜೈಲಿನೊಳಗೆ ಓಡಾಡೋದಕ್ಕೆ ಈಗ ಅನುಮತಿ ಇದೆ. ಸೊ ಇದು ದರ್ಶನ್ಗೆ ಒಂದು ರೀತಿ ಸ್ವಲ್ಪ ರಿಲೀಫ್. ಯಾಕಂತ ಹೇಳಿದ್ರೆ 30 ದಿನ ಆಯಿತು ನಾನು ಸೂರ್ಯನೇ ನೋಡಿಲ್ಲ ಅಂತ ಹೇಳಿ ದರ್ಶನ್ ಇವತ್ತು ಅಳಲನ್ನ ತೋಡ್ಕೊಂಡಿದ್ರು. ನನಗೆ ಕೈಕಾಲೆಲ್ಲವೂ ಕೂಡ ಫಂಗಸ್ ಬಂದ್ಬಿಟ್ಟಿದೆ, ಸೂರ್ಯನ ಕಿರಣಗಳೇ ಬೀಳ್ತಾ ಇಲ್ಲ ನನ್ನ ಬಾಡಿಗೆ, 30 ದಿನ ಆಯಿತು ಅಂತ ಹೇಳಿ ಅಳಲು ತೋಡ್ಕೊಂಡಿದ್ರು. ಹಿಂಗೆ ಆಗೋದು ಬಿಟ್ಟರೆ ಅಟ್ಲೀಸ್ಟ್ ನನಗೆ ವಿಷಾನಾದರೂ ಕೊಟ್ಬಿಡಿ ಅನ್ನೋ ಮಟ್ಟಕ್ಕೂ ಕೂಡ ಮಾತಾಡಿದ್ರು. ಸೊ ಈಗ ಕೋರ್ಟ್ ಒಂದು ರಿಲ್ಯಾಕ್ಸೇಷನ್ ಕೊಟ್ಟಿದೆ. ಜೈಲಿನ ಒಳಗಡೆ ಅವರು ಓಡಾಡಬಹುದು ಅನ್ನುವಂಥದ್ದು, ಅಂದ್ರೆ ತಮ್ಮ ಸೆಲ್ ಬಿಟ್ಟು ಹೊರಗಡೆ ಬಂದು ಓಡಾಡಬಹುದು ಅನ್ನುವಂಥ ಅನುಮತಿ. ಇನ್ನೊಂದು ಖುಷಿ ವಿಚಾರ ದರ್ಶನ್ಗೆ ಅಂದ್ರೆ ಹಾಸಿಗೆ ದಿಂಬಿಗೂ ಕೂಡ ಅನುಮತಿ ಸಿಕ್ಕಿದೆ. ಕೊನೆಗೀಗ ಅಷ್ಟು ದಿನಗಳಿಂದ ಕಳೆದ ಒಂದು ಹೆಚ್ಚು ಕಮ್ಮಿ 1 ತಿಂಗಳಿಂದನೂ ಕೂಡ ಹೋದಾಗ್ಲಿಂದನೂ ಕೇಳ್ತಾನೆ ಇದ್ರು, ನನಗೆ ಹಾಸಿಗೆ ದಿಂಬು ಒಂದು ಎಕ್ಸ್ಟ್ರಾ ಕೊಡಿ ಅಂತ ಹೇಳಿ. ಸಾಕಷ್ಟು ನೋವಾಗಿದೆ, ನನಗೆ ಸರಿಯಾದಂಥ ಒಂದು ಟ್ರೀಟ್ಮೆಂಟ್ ಆಗ್ತಾ ಇಲ್ಲ, ಇಲ್ಲಿ ಜೈಲಿನಲ್ಲಿ ಓಡಾಡೋದಕ್ಕೂ ಸಿಗ್ತಾ ಇಲ್ಲ, ಅಥವಾ 30 ದಿನ ಆಯಿತು ನನಗೆ ನನ್ನ ಬಾಡಿ ಸೂರ್ಯನ ಕಿರಣಗಳನ್ನು ನೋಡಿ. ಸೊ ಹಾಗಾಗಿ ನನಗೆ ಫಂಗಸ್ ಬಂದ್ಬಿಟ್ಟಿದೆ ಕೈಗಳಲ್ಲೆಲ್ಲ ಅನ್ನುವಂಥದ್ದನ್ನು ಕೂಡ ಹೇಳ್ಕೊಂಡಿದ್ರು. ಸೊ ಕೊನೆಗೀಗ ಹೆಚ್ಚುವರಿ ಹಾಸಿಗೆ ದಿಂಬು ನೀಡೋದಕ್ಕೆ ಕೋರ್ಟ್ ಅನುಮತಿಯನ್ನ ನೀಡಿದೆ. ಜೈಲು ಕೈಪಿಡಿಯನ್ನ ಅನುಸರಿಸಿ ಅನ್ನುವಂಥ ಒಂದು ಸೂಚನೆಯನ್ನ ಕೂಡ ಕೊಟ್ಟಿದೆ. ಅಂದ್ರೆ ಜೈಲಿನ ಮೆನ್ಯೂ ಪ್ರಕಾರನೇ ನಡ್ಕೊಳ್ಳಿ ಅಂತ. ಈ ಹಿಂದೆನೂ ಕೂಡ ಜೈಲರ್ಗಳು ಅದನ್ನ ಹೇಳಿದ್ರು, ಇಲ್ಲ ಜೈಲ್ ಮೆನ್ಯೂ ಏನಿದೆಯೋ ಅದ್ರ ಪ್ರಕಾರನೇ ನಾವು ಅವ್ರಿಗೆ ಏನು ಸವಲತ್ತು ಕೊಡಬೇಕು ಅಥವಾ ಏನು ಆಹಾರ ಕೊಡಬೇಕು ಅಥವಾ ಬೇರೆ ಏನೇ ವಿಚಾರಗಳಿದ್ರು ಕೂಡ ಅದನ್ನ ಜೈಲ್ ಮೆನ್ಯೂಲ್ ಏನಿರುತ್ತೋ ಅದ್ರ ಪ್ರಕಾರನೇ ನಾವು ಮಾಡ್ತಾ ಇದ್ದೀವಿ ಅನ್ನುವಂಥದ್ರ ಬಗ್ಗೆ ಹೇಳಿದ್ರು. ಈಗ ಕೋರ್ಟ್ ಕೂಡ ಹೇಳಿದೆ, ಜೈಲು ಕೈಪಿಡಿಯನ್ನ ಅನುಸರಿಸಿ ಸದ್ಯಕ್ಕೆ ಬಳ್ಳಾರಿಗೆ ವರ್ಗಾಯಿಸೋದಕ್ಕೆ ಸಕಾರಣಗಳು ಇಲ್ಲ ಅನ್ನುವಂಥದ್ದು ಕೋರ್ಟ್ನ ಅಭಿಪ್ರಾಯ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಏನು ಕೇಳ್ತಾ ಇದ್ರು, ಇವರನ್ನ ಮತ್ತೆ ವಾಪಸ್ ಬಳ್ಳಾರಿ ಜೈಲಿಗೆ ಕಳಿಸ್ಬೇಕು, ಹೇಗೂ ವಿಚಾರಣೆ ನಡೆಯೋ ಸಂದರ್ಭದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅವರು ಹಾಜರಾಗಬಹುದಾಗತ್ತೆ, ಸೊ ಇಲ್ಲೇ ಇರಬೇಕು ಅನ್ನುವಂಥದ್ದೇನಿಲ್ಲ, ಅಲ್ಲಿಂದನೇ ಬೇಲ್ ಪಡೆದು ಅವ್ರು ಹೊರಗಡೆ ಬಂದಿದ್ದು, ಬಟ್ ಮತ್ತೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಬೇಕು ಅನ್ನುವಂಥದ್ರ ಬಗ್ಗೆ ಒಂದಷ್ಟು ವಾದ ಇತ್ತು. ಆದರೆ ಈಗ ಕೋರ್ಟ್ ಅದನ್ನು ಒಪ್ಕೊಂಡಿಲ್ಲ. ಸದ್ಯಕ್ಕೆ ಬಳ್ಳಾರಿಗೆ ವರ್ಗಾಯಿಸೋದು ಬೇಡ, ಅದಕ್ಕೇನು ಸಕಾರಣಗಳು ನಮಗೆ ಕಾಣಿಸ್ತಾ ಇಲ್ಲ ಅನ್ನುವಂಥದ್ದನ್ನ ಹೇಳಿದರೆ. ಜೊತೆಗೆ ಜೈಲು ನಿಯಮ ಉಲ್ಲಂಘಿಸಿದ್ರೆ ಜೈಲು IG ವರ್ಗಾವಣೆಗೆ ಕ್ರಮ ಕೈಗೊಳ್ಳಬಹುದು ಅನ್ನುವಂಥದ್ದನ್ನು ಕೂಡ ಹೇಳಿದೆ ಇವತ್ತು ಕೋರ್ಟ್. ಅಂದರೆ ಕೋರ್ಟ್ಗೇನೆ ಮತ್ತೆ ಪರ್ಮಿಷನ್ ಕೇಳುವಂಥ ಅವಶ್ಯಕತೆ ಏನಿಲ್ಲ. ಮುಂದಿನ ದಿನಗಳಲ್ಲಿ ಅಕಸ್ಮಾತ್ ಏನಾದರೂ ಜೈಲು ನಿಯಮಗಳನ್ನು ಈತ ಉಲ್ಲಂಘಿಸಿದ್ದೇ ಆದಲ್ಲಿ ದರ್ಶನ್ ಅಲ್ಲಿ ಮತ್ತೆ ಲಾಸ್ಟ್ ಟೈಮ್ ನಾವು ನೋಡಿದ್ವಲ್ಲ, ಹೊರಗಡೆ ಕೂತ್ಕೊಂಡು ಸಿಗರೇಟ್ ಸೇದಿದ್ದು, ಕಾಫಿ ಕುಡಿತಾ ಆರಾಮಾಗಿದ್ದು, ವಿಡಿಯೋ ಕಾಲ್ ಮಾಡ್ತಾ ಇದ್ದಿದ್ದು, ಇದೆಲ್ಲ ಏನಾದರೂ ಕಂಡು ಬಂದರೆ ಮತ್ತೆ ಇದೇ ಥರದ್ದೇನಾದರೂ ಆಗ ಜೈಲು IG ವರ್ಗಾವಣೆಗೆ ಕ್ರಮ ಕೈಗೊಳ್ಳಬಹುದು ಅನ್ನುವಂಥದ್ದನ್ನು ಕೂಡ ಈಗ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಸೊ ಇದೆಲ್ಲವನ್ನೂ ನೋಡ್ತಾ ಇದ್ರೆ ಒಂದು ತಕ್ಕ ಮಟ್ಟಿಗಿನ ರಿಲೀಫ್ ದರ್ಶನ್ಗೆ. ಒಂದೇನಂದ್ರೆ ಓಡಾಡ್ಬೋದು ಹೊರಗಡೆ, ಅಟ್ಲೀಸ್ಟ್ ಸೂರ್ಯನ ಕಿರಣಗಳು ಅಂತ ಏನು ಹೇಳ್ತಾ ಇದ್ರು ಅವರು, ಸೂರ್ಯ ನೋಡೇ 30 ದಿನ ಆಯಿತು ಅಂತ ಹೊರಗಡೆ ಬರ್ಬೋದು. ಜೊತೆಗೆ ಹಾಸಿಗೆ ದಿಂಬು ಹೆಚ್ಚುವರಿಯಾಗಿ ಸಿಗುತ್ತೆ. ಜೈಲು ಕೈಪಿಡಿಯಂತೆ ವಾಕ್ ಮಾಡೋದಕ್ಕೆ ಅನುಮತಿ ಕೂಡ ಸಿಕ್ಕಿದೆ. ಎಸ್, ಬೆಳಿಗ್ಗೆ ಬಹಳ ಇಂಟ್ರೆಸ್ಟಿಂಗ್ ಘಟನೆ ನಡೆದದ್ದು. ವಿಷ ಕೇಳಿದ್ರು ದರ್ಶನ್ ಜಡ್ಜ್ ಬಳಿ, ನನಗೆ ವಿಷ ಕೊಟ್ಬಿಡಿ ಅಂತ. ಯಾಕೆ ಅಂತಂದ್ರೆ ನನಗೆ 30 ದಿನಗಳಿಂದ ನನಗೆ ಬಿಸಿಲು ಕೂಡ ಸಿಗ್ತಾ ಇಲ್ಲ, ನನಗೆ ಫಂಗಸ್ ಆಗ್ಬಿಟ್ಟಿದೆ, ಸಮಸ್ಯೆ ಆಗ್ತಾ ಇದೆ, ಹೀಗಿರೋದಕ್ಕಾಗಲ್ಲ, ಇದು ನರಕ, ನನಗೆ ವಿಷ ಕೊಟ್ಬಿಡಿ ಅಂತ ಕೇಳಿದ್ರು. ಆಗ ಜಡ್ಜ್ ತಿಳಿ ಹೇಳಿದ್ರು, ಇಂಥದ್ದೆಲ್ಲ ಕೇಳಬೇಡಿ, ನಾನು ಏನು ಆದೇಶ ಕೊಡಬೇಕೋ, ಜೈಲಧಿಕಾರಿಗಳಿಗೆ ಏನು ಸೂಚನೆ ಕೊಡಬೇಕು ಅಂತ ಮಧ್ಯಾಹ್ನ ಕೊಡ್ತೀನಿ ಅಂತ ಈಗ ಕೊಟ್ಟಿದ್ದಾರೆ. ಕರೆಕ್ಟ್. ಪ್ರಮುಖವಾಗಿ ಅವ್ರು ಹೇಳಿರೋದು ಜೈಲಿನಲ್ಲಿ ಓಡಾಡೋದಕ್ಕೆ ಅನುಮತಿ, ಅಂದ್ರೆ ಅದು ಮ್ಯಾನ್ಯುಯಲ್ ಕೂಡ ಇರುವಂತಹ ಒಂದು ಅವಕಾಶ, ಆ ಅವಕಾಶವನ್ನು ಕೊಡೋದಕ್ಕೆ ಈಗಾಗಲೇ ಸೂಚನೆ ಕೊಡಲಾಗಿದೆ. ಅದರ ಜೊತೆಗೆ ಬಳ್ಳಾರಿ ಜೈಲಿಗೆ ನೀವು ಶಿಫ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಂಡಿದ್ರು, ಅದಕ್ಕೆ ಈಗ ನಿರಾಕರಿಸಿರುವಂತಹ ಕೋರ್ಟ್ ಇಲ್ಲೇ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇರುವಂತೆ ಸೂಚನೆಯನ್ನ ಕೊಟ್ಟಿದೆ. ಹಾಗಾಗಿ ಇದು ಒಂದು ಕಡೆಯಲ್ಲಿ ದರ್ಶನ್ಗೆ ಒಂದು ಸಮಾಧಾನದ ವಿಚಾರ ಅಂತ ಅನ್ಸುತ್ತೆ. ಇನ್ನು ಒಂದೊಮ್ಮೆ ಏನಾದರೂ ಸರಿಯಾಗಿ ಕ್ರಮಗಳನ್ನ ಕೈಗೊಳ್ಳದೆ ಹೋದ್ರೆ ಆಗ IG ವರ್ಗಾವಣೆಗೂ ಕೂಡ ಅವಕಾಶ ಇರುತ್ತೆ. ಅಂದ್ರೆ ಎಲ್ಲವೂ ಸಮರ್ಪಕವಾಗಿ ಕಾನೂನಾತ್ಮಕವಾಗಿ ನಡಿಬೇಕಾಗತ್ತೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಖಡಕ್ ಆದಂತಹ ಆದೇಶ ಕೊಡ್ತು. ಅದು ಇಡೀ ದೇಶಕ್ಕೆ ಒಂದು ಸದಾಯವಾದಂತಹ ಒಂದು ಆದೇಶ. ಆ ಆದೇಶದಲ್ಲಿ ಪ್ರಮುಖವಾಗಿ ಹೇಳಿದ್ದೇನು ಅಂತಂದ್ರೆ ಯಾವುದೇ ರೀತಿಯಲ್ಲೂ ಹೆಚ್ಚಿನ ವ್ಯವಸ್ಥೆಗಳು, ಅಂದ್ರೆ ಏನ್ ಜೈಲಲ್ಲಿ ಇರಬೇಕಾದಂತಹ ಒಬ್ಬ ಆರೋಪಿಗೆ ಏನ್ ಕೊಡಬೇಕೋ ಅಂತಹ ಅವಕಾಶಗಳನ್ನ, ಅಂತಹ ವ್ಯವಸ್ಥೆ ಮಾತ್ರ ಕೊಡಬೇಕು ಅನ್ನೋದನ್ನ ಖಡಕ್ಕಾಗಿ ಸೂಚಿಸಿತ್ತು. ಅದಕ್ಕಿಂತ ಹೆಚ್ಚಿನದೇನಾದರೂ ಕೊಟ್ಟಂಥದ್ದು ಕಂಡು ಬಂದಲ್ಲಿ, ಅಂತಹ ಫೋಟೋಗಳು ಹೊರಗೆ ಬಂದಲ್ಲಿ ಆಗ
ಸೂಕ್ತವಾದಂತಹ ಕ್ರಮ ಕೈಗೊಳ್ತೀವಿ ಅಂತ ಎಚ್ಚರಿಸಿತ್ತು. ಅದರಂತೆ ಬಹಳ ಕಠಿಣವಾದಂತಹ ಒಂದು ಕ್ರಮವನ್ನೇ ಇಲ್ಲಿ ತೆಗೆದುಕೊಂಡಿದ್ರು ಅಂತ ಅನಿಸುತ್ತೆ. ಹಾಗಾಗಿಯೇ ಫ್ರಸ್ಟ್ರೇಟ್ ಆದಂತಹ ದರ್ಶನ್ ವಿಷ ಕೂಡ ಕೇಳ್ಬಿಟ್ರು. ಈಗ ಜೈಲ್ ಕೈಪಿಡಿಯಂತೆ ವಾಕ್ ಮಾಡೋದಕ್ಕೆ ಅನುಮತಿ ಸಿಕ್ಕಿದೆ, ಜೈಲ್ ಒಳಗೆ ಓಡಾಡೋದಕ್ಕೆ ದರ್ಶನ್ಗೆ ಅನುಮತಿ ಸಿಗ್ತಾ ಇದೆ. ಹಾಗೆ ಅವರೇನು ಕೇಳ್ಕೊಂಡಿದ್ರಲ್ಲ ಎಕ್ಸ್ಟ್ರಾ ಬೆಡ್ಶೀಟ್ಗಳು ಬೇಕು ಅಂತನ್ನುವಂಥದ್ದು, ಅದಕ್ಕೆ ಅವಕಾಶ ಸಿಗ್ತಾ ಇದೆ. ಜೊತೆಗೆ ಇಲ್ಲೇ ಬಳ್ಳಾರಿ ಜೈಲಲ್ಲ, ಬದಲಿಗೆ ಪರಪ್ಪನ ಅಗ್ರಹಾರದಲ್ಲಿ ಏನಿದ್ರು ಅಲ್ಲೇ ಇರೋದಕ್ಕೆ ಅವಕಾಶ ಸಿಗ್ತಾ ಇರುವಂಥದ್ದು. ಇದು ಈಗ ಹೊರಬಂದಿರುವಂತಹ ಆದೇಶ. ಆರೋಪಿ ದರ್ಶನ್ ಜೈಲಿನೊಳಗೆ ಓಡಾಡೋದಕ್ಕೆ ಅನುಮತಿ ಪಡೆದಿದ್ದಾರೆ. ಎಕ್ಸಾಕ್ಟ್ಲಿ. ಅಂದ್ರೆ ಜೈಲು ಕೈಪಿಡಿಯಲ್ಲಿ ಆ ಮ್ಯಾನ್ಯುವಲ್ ಅಲ್ಲಿ ಏನಿದೆಯೋ ಅವಕಾಶ ಅದನ್ನ ಕೊಡಬಹುದು ಅನ್ನೋದು. ಹಾಸಿಗೆ ದಿಂಬಿಗೂ ಕೂಡ ಹೆಚ್ಚುವರಿಯಾಗಿ ಕೊಡೋದಕ್ಕೆ ಆ ಕೈಪಿಡಿಯಲ್ಲಿ ಅವಕಾಶ ಇರುತ್ತೆ. ಸೊ ಹಾಗಾಗಿ ಅದರಂತೆ ನೀವು ಎಕ್ಸ್ಟ್ರಾ ದಿಂಬುಗಳನ್ನ ಕೊಡಬಹುದು ಅನ್ನುವಂಥದ್ದನ್ನ ಹೇಳಿದೆ. ಜೊತೆಗೆ ಖೈದಿಯ ಹಕ್ಕುಗಳನ್ನ ಗೌರವಿಸಬೇಕು ಅನ್ನುವಂಥದ್ದನ್ನ ಕೂಡ ಈ ಸಂದರ್ಭದಲ್ಲಿ ಕೋರ್ಟ್ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಜೈಲಧಿಕಾರಿಗಳಿಗೂ ಕೂಡ ಸೂಚನೆಯನ್ನ ಕೊಟ್ಟಿದೆ, ಖೈದಿಯ ಹಕ್ಕುಗಳನ್ನು ಕೂಡ ಗೌರವಿಸಬೇಕಾಗತ್ತೆ ಅನ್ನುವಂಥದ್ರ ಬಗ್ಗೆ. ಯಾಕಂದ್ರೆ ಯಾಕೆ ಇಷ್ಟೊಂದು ಸ್ಟ್ರಿಕ್ಟ್ ಆಗಿ ಮಾಡಿದ್ರು ಅನ್ನುವಂಥದ್ದನ್ನ ನಾವು ನೋಡಿದ್ರೆ, ನೀವು ಹೇಳ್ತಾ ಇದ್ರಿ ಆಗಲೇ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಒಂದು ತೀರ್ಪು, ಆ ಕ್ಯಾನ್ಸಲೇಷನ್ ಮಾಡ್ತಲ್ಲ, ಬೇಲ್ ಕ್ಯಾನ್ಸಲ್ ಮಾಡುವಾಗ ಅವರು ಮಾಡಿದಂತಹ ಅಬ್ಸರ್ವೇಷನ್ಗಳು, ಸೊ ಸಾಕಷ್ಟು ಕಠಿಣ ಪದಗಳನ್ನ ಬಳಸಿ ಅವರು ಹೇಳಿದ್ರು. ಈ ರೀತಿ ಎಲ್ಲ ಆದ್ರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಠಿಣ ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ. ಹೋಮ್ ಮಿನಿಸ್ಟರ್ ಅವರು ಕೂಡ ಬಂದಿಲ್ಲಿ, ಇಡೀ ಹೋಮ್ ಮಿನಿಸ್ಟ್ರಿ ಬಂದಿಲ್ಲಿ ಕೋರ್ಟಲ್ಲಿ ನಿಲ್ಬೇಕಾಗತ್ತೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನ ಕೂಡ ಕೊಟ್ಟಿತ್ತು. ಸೊ ಅದರಂತೆ ಯಾಕೆ ಬೇಕು ಸುಮ್ಮನೆ ಮತ್ತೆ ಏನಾದರೂ ಹೆಚ್ಚು ಕಮ್ಮಿ ಆಗಬಹುದು ಅನ್ನೋ ನಿಟ್ಟಿನಲ್ಲಿ ತುಂಬಾನೇ ಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ರು. ಈಗ ನಾವು ನೋಡ್ತಾ ಇರೋ ಪ್ರಕಾರ ಜೈಲ್ ಕೈಪಿಡಿಯಲ್ಲಿ ಅವಕಾಶ ಇದೆ, ಅವ್ರಿಗೆ ಕೊಡ್ಬೋದು ಅನ್ನುವಂಥದ್ದಿದ್ರೂ ಕೂಡ ಜೈಲಧಿಕಾರಿಗಳು ಅದನ್ನು ಕೊಡೋದಕ್ಕೆ ಹೋಗಿರಲಿಲ್ಲ. ಇಲ್ಲ ಕೋರ್ಟ್ ತೀರ್ಮಾನ ಮಾಡಲಿ, ಕೋರ್ಟ್ ಹೇಳಿದ್ರೆ ನಾವು ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಅಷ್ಟು ಸ್ಟ್ರಿಕ್ಟ್ ಆಗಿಟ್ಟಿದ್ರು. ಸೊ ಆ ಒಂದು ಸೆಲ್ನಲ್ಲಿ ಏನೊಂದು 6 ಜನ ಇದಾರಂತೆ, ಈಗ ದರ್ಶನ್ ಸೇರಿದಂತೆ ಒಂದು 6 ಜನ. ಅಲ್ಲಿ ತುಂಬಾ ಚಿಕ್ಕದಾದಂತಹ ಸೆಲ್ ಅದು. ಒಳಗಡೆ ಸೂರ್ಯನ ಕಿರಣಗಳು ಕೂಡ ಎಂಟರ್ ಆಗಲ್ಲ. ಬೆಳಗ್ಗೆ ಹೊತ್ತು ಸ್ವಲ್ಪ ಭಾಗಕ್ಕೆ ಮಾತ್ರ ಬೆಳಕು ಬರುತ್ತೆ. ಆದರೆ 6 ಜನ ಇರೋದ್ರಿಂದಾಗಿ ಯಾರು ಕೂಡ ಅಲ್ಲಿ ಓಡಾಡೋದಕ್ಕೂ ಆಗೋದಿಲ್ಲ, ಅಲ್ಲಿ ಕೂರೋದಕ್ಕೂ ನಮಗೆ ಸ್ಥಳಾವಕಾಶ ಆಗೋದಿಲ್ಲ. ಸೊ ಹಾಗಾಗಿ ನನಗೆ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದನ್ನ ದರ್ಶನ್ ಕೂಡ ಹೇಳ್ಕೊಂಡಿದ್ರು. ಈಗ ಕೋರ್ಟ್ ಹೇಳಿರೋ ಪ್ರಕಾರ ಜೈಲಿನ ಮ್ಯಾನ್ಯುವಲ್ನಲ್ಲಿ ಏನು ಅವಕಾಶಗಳಿವೋ ಅದನ್ನು ನೀವು ಪಾಲನೆ ಮಾಡಿ, ಜೊತೆಗೆ ಖೈದಿಯ ಹಕ್ಕುಗಳನ್ನು ಕೂಡ ಗೌರವಿಸಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಟ್ಟಿದೆ. ಸೊ ಹಾಗಾಗಿ ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸ್. ಈಗ ದರ್ಶನ್ಗೆ ಒಂದು ಹೆಚ್ಚುವರಿಯಾಗಿ ಹಾಸಿಗೆ ದಿಂಬು ಸಿಗುತ್ತೆ, ಜೊತೆಗೆ ಹೊರಗಡೆ ಓಡಾಡೋದಕ್ಕೆ ಒಂದು ಅವಕಾಶ ಇದೆ. ಇದೊಂದು ರೀತಿ ರಿಲೀಫ್ ಈಗ ದರ್ಶನ್ಗೆ ಅನ್ನುವಂಥದ್ದನ್ನು ಇಲ್ಲಿ ನಾವು ಹೇಳ್ಬೋದು. ಜೊತೆಗೆ ಅಕಸ್ಮಾತ್ ಏನಾದರೂ ಜೈಲಿನ ನಿಯಮಗಳನ್ನು ಉಲ್ಲಂಘಿಸಿದ ಕಂಡು ಬಂದರೆ ಆಗ IG ತೀರ್ಮಾನ ಮಾಡ್ಬೋದು ಜೈಲಿನ ವರ್ಗಾವಣೆ ಮಾಡೋದಕ್ಕೆ. ಅಂದರೆ ಇವರನ್ನ ಮತ್ತೆ ಬೇರೆ ಜೈಲಿಗೆ ಕಳಿಸ್ಬೇಕಾ ಅನ್ನುವಂಥದ್ದನ್ನು IG ತೀರ್ಮಾನ ಮಾಡ್ತಾರೆ, ಜೈಲು IG ಅನ್ನುವಂಥದ್ದನ್ನು ಕೂಡ ಈಗ ಕೋರ್ಟ್ ಹೇಳಿದೆ. ಸೊ ಇದಿಷ್ಟು ಇವತ್ತು ಬೆಳಗ್ಗೆಯಿಂದ ಆದಂತಹ ಒಂದು ವಿಚಾರಣೆ ಏನಿತ್ತು. ದರ್ಶನ್ ಕೇಳ್ಕೊಂಡಿದ್ದಂತಹ ಕೆಲವೊಂದಷ್ಟು ಅಂಶಗಳು, ಹೊರಗಡೆ ಓಡಾಡೋದಕ್ಕೆ ಅನುಮತಿ, ಜೊತೆಗೆ ಹೆಚ್ಚುವರಿಯಾಗಿ ಹಾಸಿಗೆ ದಿಂಬು, ಅದೆಲ್ಲದಕ್ಕೂ ಕೂಡ ಇವತ್ತು ಕೋರ್ಟ್ ಓಕೆ ಅಂದಿದೆ. ತಕ್ಕ ಮಟ್ಟಿಗೆ ಒಂದು ರಿಲೀಫ್ ಸದ್ಯಕ್ಕೆ ಕಾಣ್ತಾ ಇದೆ ದರ್ಶನ್ಗೆ. ಅಂದರೆ ಜೈಲಿನಲ್ಲಿ ಇರೋದಕ್ಕೆ ಆ ಮಟ್ಟಿಗೆ ರಿಲೀಫ್ ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಸೊ ಹಾಗೆ ಬಳ್ಳಾರಿಗೆ ಎಲ್ಲಿ ಶಿಫ್ಟ್ ಆಗ್ತಾರೋ ಅನ್ನುವಂಥದ್ರ ಬಗ್ಗೆನೂ ಕೂಡ ಏನಿತ್ತು ಸೂಚನೆಗಳು, ಬಟ್ ಅದು ಇಲ್ಲ. ಸದ್ಯಕ್ಕೆ ಬೆಂಗಳೂರಿನಲ್ಲೇ ಪರಪ್ಪನ ಅಗ್ರಹಾರದಲ್ಲೇ ಇರಬಹುದು. ಸೊ ಯಾಕಂದರೆ ಮತ್ತೆ ವಾಪಸ್ ಬಳ್ಳಾರಿಗೆ ಹೋದಂಥ ಸಂದರ್ಭದಲ್ಲಿ ಮತ್ತೆ ಫ್ಯಾಮಿಲಿಗೂ ಅಲ್ಲಿ ಬರೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ, ತುಂಬ ಟ್ರಾವೆಲ್ ಮಾಡಬೇಕಾಗ್ತಾ ಇತ್ತು. ಸೊ ಜೊತೆಗೆ ಇನ್ನೊಂದು ಕಡೆಯಿಂದ ನೋಡಿದ್ರೆ ಇನ್ನು ವಿಚಾರಣೆ ಆರಂಭವಾದಾಗ, ಸಾಕ್ಷ್ಯಗಳ ಒಂದು ವಿಚಾರಣೆ ಇದೆಲ್ಲವೂ ನಡಿಬೇಕಾದಾಗ ಇನ್ ಹೌಸ್ ಅವರೇ ಹೋಗಿ ಕೋರ್ಟ್ನಲ್ಲಿ ನಿಂತು ತಮ್ಮ ಹೇಳಿಕೆಯನ್ನು ಕೊಡೋದಕ್ಕೂ ಕೂಡ ಸಾಧ್ಯ ಆಗ್ತಿರಲಿಲ್ಲ. ಬರೀ ವಿಡಿಯೋ ಕಾನ್ಫರೆನ್ಸ್ ಮೂಲಕನೇ ಮಾಡಬೇಕಾಗ್ತಾ ಇತ್ತು. ಅದೆಲ್ಲವನ್ನೂ ಗಮನಿಸಿರುವಂತಹ ನ್ಯಾಯಾಲಯ ಈಗ ಸಕಾರಣಗಳಿಲ್ಲ ಸದ್ಯಕ್ಕೆ ಶಿಫ್ಟ್ ಮಾಡೋದಕ್ಕೆ. ಸೊ ಹಾಗಾಗಿ ಪರಪ್ಪನ ಅಗ್ರಹಾರದಲ್ಲೇ ಮುಂದುವರಿಲಿ ಅಂತ ಕೋರ್ಟ್ ಕೂಡ ಸೂಚನೆಯನ್ನು ಕೊಟ್ಟಿದೆ. ಎಸ್, ಬಹುಶಃ ಕಳೆದ ಬಾರಿ ನಾವು ಗಮನಿಸಿದ್ವಿ ಬಳ್ಳಾರಿ ಜೈಲಿಗೆ ಅವರನ್ನ ಶಿಫ್ಟ್ ಮಾಡೋದಕ್ಕೆ ಕಾರಣ ಆಗಿದ್ದೇ ಪರಪ್ಪನ ಅಗ್ರಹಾರದಲ್ಲಿ ಹೊರಬಿದ್ದಂತಹ ಒಂದೆರಡು ಫೋಟೋಗಳು. ಆ ಫೋಟೋಗಳಲ್ಲಿ ರಾಜಾತಿಥ್ಯ ಸಿಗ್ತಾ ಇದೆ, ಜೈಲಾಗಿಲ್ಲ ಅಂತ ಅನ್ನುವಂಥದ್ದು ಸಾಕಷ್ಟು ಮಂದಿಯ ಆಕ್ಷೇಪಕ್ಕೆ, ಆಕ್ರೋಶಕ್ಕೂ ಕೂಡ ಗುರಿಯಾದಂತಹ ಒಂದು ಬೆಳವಣಿಗೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಗರಂ ಆಗಿ ಅಂಥದ್ದೊಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಅನ್ನ ಕೊಟ್ಟದ್ದು. ಆದರೆ ಈ ಸಲ ನಾವು ಗಮನಿಸ್ತಾ ಹೋದಾಗ ಪರಪ್ಪನ ಅಗ್ರಹಾರದಲ್ಲಿ ನನಗಿಲ್ಲಿ ಇರೋದಕ್ಕಾಗ್ತಾ ಇಲ್ಲ, ವಿಷ ಕೊಟ್ಬಿಡಿ ಅಂತನ್ನುವಂತಹ ಹೇಳಿಕೆಯನ್ನ ಒಬ್ಬ ಆರೋಪಿಯಲ್ಲಿ ಹೇಳ್ತಾರೆ ಅಂತಂದ್ರೆ ಅಲ್ಲಿ ಖಡಕ್ ಆದಂತಹ ಕಠಿಣವಾದಂತಹ ಕ್ರಮವನ್ನು ಕೈಗೊಳ್ಳಲಾಗಿದೆ. ಹಾಗಾಗಿಯೇ ಕೋರ್ಟ್ ಕೂಡ ಹೇಳಿರೋದೇನು, ಯಾವುದೇ ಸಕಾರಣ ಇಲ್ಲ ಇಲ್ಲಿಂದ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ. ಹಾಗಾಗಿ ಬೆಂಗಳೂರಿನಲ್ಲೇ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇರೋದಕ್ಕೆ ಸೂಚನೆಯನ್ನ ಕೊಟ್ಟಿರುವಂಥದ್ದು ಕೋರ್ಟ್. ಜೈಲು ನಿಯಮವನ್ನೇ ಒಂದೊಮ್ಮೆ ಏನಾದರೂ ಇಲ್ಲಿದ್ದಾಗ ಉಲ್ಲಂಘಿಸಿದ್ರೆ ಆಗ ಕ್ರಮ ಆಗತ್ತೆ. ಆಗ ಆ ಕ್ರಮಕ್ಕೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದು ಅಥವಾ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡುವಂಥ ಒಂದು ಕ್ರಮಕ್ಕೆ ಮುಂದಾಗಬಹುದು ಅನ್ನೋದನ್ನು ಕೂಡ ಈಗಾಗಲೇ ಸೂಚಿಸಿದೆ. ಅಂದರೆ ಇಲ್ಲಿರಬಹುದು, ಆದರೆ ಏನೇನು ಸೂಚನೆಗಳಿದೆಯೋ, ಕಠಿಣವಾದಂತಹ ಕ್ರಮಗಳೇನಿದೆಯೋ ಅದನ್ನು ಪಾಲನೆ ಮಾಡಬೇಕಾಗತ್ತೆ. ಎಲ್ಲೂ ಕೂಡ ನಿಯಮಗಳ ಉಲ್ಲಂಘನೆ ಆಗೋ ಹಾಗಿಲ್ಲ. ಹಾಗಾಗಿ ದರ್ಶನ್ಗೆ ಪರಪ್ಪನ ಅಗ್ರಹಾರವೇ ಈಗ ಸದ್ಯಕ್ಕೆ ಫಿಕ್ಸ್ ಆಗಿದೆ. ಆರೋಪಿ ದರ್ಶನ್ಗೆ ಪರಪ್ಪನ ಅಗ್ರಹಾರ ಜೈಲೇ ಗತಿ.
ಎಸ್, ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಕೋರ್ಟ್ ಹೇಳಿದ್ದೇನು ಹಾಗಿದ್ರೆ, ಏನೇನು ಪ್ರಮುಖವಾದಂತಹ ಅಂಶಗಳನ್ನ ಗಮನಕ್ಕೆ ತರ್ತಾ ಇದೆ ಅಂತ? ಪ್ರತಿಮಾ, ಮುಖ್ಯವಾಗಿ ಕೈದಿಗಳಿಗೆ ಮೂಲಭೂತ ಕನಿಷ್ಠ ಅವಶ್ಯಕತೆಗಳೇನಿದೆ ಅದನ್ನ ನೀವು ನೀಡಬೇಕಾಗತ್ತೆ. ಜೈಲು ಕೈಪಿಡಿಯನ್ನು ಅನುಸರಿಸಿ ಅವುಗಳನ್ನ ನೀಡಬೇಕು ಅಂತ ಹೇಳಿದೆ. ಮತ್ತೆ ದರ್ಶನ್ ಬೆಳಿಗ್ಗೆ ಏನು ಮನವಿ ಮಾಡಿದ್ದು ಅಂದ್ರೆ, ನನಗೆ ಬಿಸಿಲು ನೋಡಕ್ಕಾಗ್ತಾ ಇಲ್ಲ, ಮತ್ತೆ ಕಳೆದ 30 ದಿವಸದಿಂದ ಬಿಸಿಲು ನೋಡ್ದೇನೆ ಫಂಗಸ್ ಆಗಿದೆ ಕೈಯೆಲ್ಲ ಅಂತ ಹೇಳಿ ಏನ್ ಸಬ್ಮಿಷನ್ ಮಾಡಿದ್ರು. ಸೊ ಅದಕ್ಕೆ ತಕ್ಕಂಗೆ ಈಗ ವಾಕ್ ಮಾಡೋದಕ್ಕೆ ಅನುಮತಿ ಕೊಟ್ಟಿದೆ. ಅಂದ್ರೆ ಜೈಲಿನ ನಿಯಮಗಳಿಗೆ ಅನುಸಾರವಾಗಿ ನೀವು ಅದಕ್ಕೆ ಅನುಮತಿ ಕೊಡಿ, ಅಂದ್ರೆ ವಾಕ್ ಮಾಡೋದಕ್ಕೆ ಜೈಲಿನ ಪ್ರಿಮೈಸಸ್ ಒಳಗಡೆ ಜೈಲಿನ ಕೈಪಿಡಿಗೆ ಅನುಸಾರವಾಗಿ ಅನುಮತಿ ಕೊಡಿ ಅಂತ ಹೇಳಿ ಸೂಚನೆ ಕೊಟ್ಟಿದೆ. ಆದ್ರೆ ಬಳ್ಳಾರಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿ ಏನು ತನಿಖಾಧಿಕಾರಿಗಳು ಮತ್ತೆ ಜೈಲು ಅಧಿಕಾರಿಗಳು ಅರ್ಜಿಯನ್ನ ಸಲ್ಲಿಸಿದ್ರು. ಆ ಅರ್ಜಿಯನ್ನ ತಿರಸ್ಕರಿಸಿದೆ. ಆದ್ರೆ ಒಂದ್ ವೇಳೆ ಏನಾದ್ರು ಅವರು ಜೈಲಿನ ನಿಯಮಗಳಿಗೆ ವಿರುದ್ಧವಾಗಿ ನಡ್ಕೊಂಡ್ರೆ ಆಗ ಜೈಲಿನ IG ಏನಿರ್ತಾರೆ ಅವರು ವರ್ಗಾವಣೆ ಮಾಡೋದಕ್ಕೆ ಅಧಿಕಾರಪಟ್ಟವರಾಗಿರ್ತಾರೆ ಅಂತ ಹೇಳಿ ಕೂಡ ಅಭಿಪ್ರಾಯಪಟ್ಟಿದೆ. ಹೀಗಾಗಿ ಇನ್ನೂ ಕೂಡ ಅಂದ್ರೆ ಬಳ್ಳಾರಿ ಟ್ರಾನ್ಸ್ಫರ್ ಆಗದೇ ಇಲ್ಲ ಅಂತಲ್ಲ, ಆದ್ರೆ ಸದ್ಯದ ಮಟ್ಟಿಗೆ ಆಗೋದಿಲ್ಲ. ಆದ್ರೆ ಮುಂದೆ ಏನಾದ್ರು ಅವರು ಜೈಲಿನ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ರೆ ಆಗ ಆ ಕಾರಣ ಕೊಟ್ಟು ಜೈಲಿನ IG ಅವರನ್ನ ವರ್ಗಾವಣೆ ಮಾಡಬಹುದು ಬಳ್ಳಾರಿ ಜೈಲಿಗೆ. ಮತ್ತೆ ಇನ್ನು ಹಾಸಿಗೆ ಮತ್ತು ಜಿಂಬುಗೆ ಸಂಬಂಧಪಟ್ಟಂತೆ ಜೈಲು ಕೈಪಿಡಿಯಲ್ಲಿ ಅದಕ್ಕೆ ಅನುಮತಿ ಇದ್ರೆ, ಅಂದ್ರೆ ಅದಕ್ಕೆ ಅವಕಾಶ ಇದ್ರೆ ಆಗ ಅದನ್ನ ನೀವು ಒದಗಿಸಬೇಕು. ಯಾಕಂದ್ರೆ ಕೈದಿಯ ಕನಿಷ್ಠ ಮೂಲಭೂತ ಅವಶ್ಯಕತೆಗಳನ್ನ ಕೊಡುವಂತದ್ದು ಕರ್ತವ್ಯ ಆಗಿರುತ್ತೆ. ಹೀಗಾಗಿ ನೀವು ಅದನ್ನ ಒದಗಿಸಿ ಅಂತ ಹೇಳಿ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಹೀಗಾಗಿ ಎಲ್ಲವೂ ಕೂಡ ಜೈಲಿನ ಕೈಪಿಡಿ ಅನ್ವಯನೆ ಮಾಡಬೇಕಾಗತ್ತೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಕೂಡ ಅದನ್ನೇ ಹೇಳಿತ್ತು. ಹೀಗಾಗಿ ಈ ಕೋರ್ಟ್ ಕೂಡ ಅದನ್ನೇ ಹೇಳಿದೆ, ಜೈಲಿನ ಕೈಪಿಡಿಗೆ ಅನುಸಾರವಾಗಿ ನಡ್ಕೊಳ್ಳಿ ಅಂತ ಹೇಳಿದೆ. ಅದೇ ರೀತಿ ಬಳ್ಳಾರಿ ಟ್ರಾನ್ಸ್ಫರ್ ಏನು ಮಾಡ್ಬೇಕು ಅಂದ್ಕೊಂಡಿದ್ದು ಅದು ಆಗಿಲ್ಲ. ಹೀಗಾಗಿ ಆ ಒಂದು ನಿಟ್ಟಿನಲ್ಲಿ ದರ್ಶನ್ಗೆ ಸ್ವಲ್ಪ ಮಟ್ಟಿಗೆ ರಿಲೀಫ್ ಸಿಕ್ಕಂತಾಗಿದೆ. ಜೊತೆಗೆ ಓಡಾಡೋದಕ್ಕೂ ಕೂಡ ವಾಕ್ ಮಾಡೋದಕ್ಕೂ ಕೂಡ ಅವಕಾಶ ಸಿಕ್ಕಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಆ ಒಂದು ರೀತಿ ರಿಲೀಫ್ ಅಂತ ಹೇಳ್ಬೋದು. ನಿಜ ರಮೇಶ್, ಈಗ ಒಂದು ವಿಚಾರ, ಈಗ ನೀವು ಹಾಕಿದ್ರೆ ನೀವು ಪಾಯಿಂಟ್ಸ್ ಹೇಳ್ತಾ ಇದ್ರಿ, ಕೋರ್ಟ್ ಕೂಡ ಅಬ್ಸರ್ವೇಷನ್ ಮಾಡಿರುವಂಥದ್ದು ಜೈಲಿನೊಳಗಡೆ ಓಡಾಡೋದಕ್ಕೆ ಅನುಮತಿ, ಜೊತೆಗೆ ಹಾಸಿಗೆ ದಿಂಬಿಗೂ ಕೂಡ ಅನುಮತಿ, ಆದರೆ ಜೈಲು ಕೈಪಿಡಿಯಲ್ಲಿ ಇರುವಂತೆ ಕೊಡಿ ಅನ್ನುವಂಥದ್ದನ್ನ ಕೋರ್ಟ್ ಹೇಳಿದೆ. ಅಂದ್ರೆ ಈಗ ಜೈಲು ಕೈಪಿಡಿಯಲ್ಲಿ, ಜೈಲು ಮ್ಯಾನ್ಯುವಲ್ ಅಲ್ಲಿ ಒಂದು ಅವಕಾಶ ಇತ್ತು, ಬಟ್ ಸ್ಟಿಲ್ ಅಲ್ಲಿನ ಜೈಲಧಿಕಾರಿಗಳು ಯಾಕಪ್ಪ ಬೇಕು, ಮತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಬಂದಂತಹ ಒಂದು ತೀರ್ಪು ಕಠಿಣ ಶಬ್ದಗಳಿಂದ ಟೀಕಿಸಿದ್ದು, ಇವೆಲ್ಲವನ್ನು ನೋಡ್ಕೊಂಡು ಬಹುಶಃ ಇದುವರೆಗೂ ಕೂಡ ಆ ಬೇಸಿಕ್ಕು ಕೂಡ ಅವ್ರಿಗೇನು ಸಿಕ್ಕಿರ್ಲಿಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಎಲ್ಲದಕ್ಕೂ ಕೂಡ ಕೋರ್ಟ್ ಅನುಮತಿ ಕೊಟ್ಬಿಡ್ಲಿ, ಕೋರ್ಟ್ ಅನುಮತಿ ಕೊಟ್ರೆ ನಾವು ಕೊಡೋಣ ಅನ್ನುವಂಥ ರೀತಿಯಲ್ಲಿ ಇಲ್ಲಿ ಆಗಿತ್ತಾ ಅನ್ನುವಂಥದ್ದು ರಮೇಶ್. ಬಹುಶಃ ಈಗ ಹೇಳಿರೋದ್ರಿಂದ ಸ್ವಲ್ಪ ರಿಲ್ಯಾಕ್ಸೇಷನ್ ದರ್ಶನ್ಗೂ ಅಥವಾ ದರ್ಶನ್ ಅಲ್ಲಿ ಇರುವಂತಹ ಜೈಲಧಿಕಾರಿಗಳಿಗೂ ಕೂಡ ಓಕೆ ಇದನ್ನ ಕೊಡ್ಬೋದು, ಈಗ ಕೋರ್ಟ್ ಹೇಳಿದೆ ಅನ್ನೋ ರೀತಿಯಲ್ಲಿ. ಈಗ ರಮೇಶ್ ಖಂಡಿತ ರೆಹಮಾನ್, ಯಾಕೆಂತಂದ್ರೆ ಈಗ ದರ್ಶನ್ ಬೆಳಿಗ್ಗೆ ಹೇಳಿದ್ದು ಅದನ್ನೇ, ಏನೇ ಕೇಳಿದ್ರು ಕೂಡ ಎಲ್ಲದಕ್ಕೂ ಕೂಡ ಕೋರ್ಟ್ ಇಂದ ಅನುಮತಿ ತನ್ನಿ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ನಮ್ಗೆ ಏನೋ ಅಲ್ಲಿ ಇರೋದಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಸ್ವಲ್ಪ ವಿಷಯನ ಕೋರ್ಟ್ ದೇಶದ ಮೇಲೆಗೆ ವಿಷ ಕೊಟ್ಟಿಸ್ಬಿಡಿ ಅಂತ ಹೇಳಿ ಬೆಳಿಗ್ಗೆ ಹೇಳಿದ್ದು ದರ್ಶನ್. ಹೀಗಾಗಿ ಅಂದ್ರೆ ಎಲ್ಲದಕ್ಕೂ ಕೂಡ ಜೈಲು ಮ್ಯಾನ್ಯುಯಲ್ ಪ್ರಕಾರ ಅವಕಾಶ ಇದ್ರೂ ಎಲ್ಲವನ್ನು ಕೂಡ ಕೋರ್ಟ್ ಇಂದ ತನ್ನಿ ಅಂತ ಹೇಳ್ತಾ ಇದ್ದಾರೆ ಅನ್ನೋಂಥದ್ದು ದರ್ಶನ್ ಪರ ವಕೀಲರ ವಾದನೂ ಆಗಿತ್ತು. ಹೀಗಾಗಿನೇ ಈಗ ಹೈಕೋರ್ಟ್ ಕೈಪಿಡಿಯಲ್ಲಿ ಏನೇನಿದೆ ಅದೆಲ್ಲವನ್ನು ಕೊಡಿ ಅಂತ ಹೇಳಿ ಹೇಳಿರೋದ್ರಿಂದ ಇನ್ನು ಮುಂದೆ ಜೈಲು ಅಧಿಕಾರಿಗಳು ಕೈಪಿಡಿಯನ್ನ ನೋಡ್ಕೊಂಡು ಅದರ ಅನುಸಾರವಾಗಿ ಏನೇನು ಫೆಸಿಲಿಟಿ, ಕನಿಷ್ಠ ಮೂಲಭೂತ ಸೌಕರ್ಯಗಳೇನೇನಿದೆ ಅದೆಲ್ಲವನ್ನು ಯಾವ ಕೈದಿ ಅಂದ್ರೆ ಇತರ ಕೈದಿಗಳಿಗೆ ಏನ್ ಕೊಡ್ತಾರೋ ಅದೇ ರೀತಿ ಒಂದು ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ಆದೇಶ ಮಾಡಿದೆ. ಜೊತೆಗೆ ದರ್ಶನ್ ಬೆಳಿಗ್ಗೆ ಅಂದ್ರೆ ಬಿಸಿಲನ್ನೇ ನೋಡಕ್ಕಾಗಿಲ್ಲ, ಎಲ್ಲದಕ್ಕೂ ಪರದೆ ಹಾಕ್ಬಿಟ್ಟಿದ್ದಾರೆ, ಹೊರಗಡೆ ಜಗತ್ತನ್ನೇ ನೋಡಕ್ಕಾಗಿಲ್ಲ ಅಂತ ಹೇಳಿ ಅಹವಾಲು ಸಲ್ಲಿಸಿದ್ರು. ಅದಕ್ಕೆ ತಕ್ಕಂಗೆ ಈಗ ಜೈಲಿನ ಪ್ರಿಮೈಸಸ್ ಒಳಗಡೆ ಜೈಲು ಮ್ಯಾನ್ಯುಯಲ್ ಒಳಪಟ್ಟು ವಾಕ್ ಮಾಡೋದಕ್ಕೆ ಅವಕಾಶವನ್ನ ಕೋರ್ಟ್ ಕೊಟ್ಟಿದೆ. ಜೊತೆಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಅಂತ ಹೇಳಿ ಕೂಡ ಹೇಳಿದೆ. ಹೀಗಾಗಿ ಒಂದು ರೀತಿ ಸ್ವಲ್ಪ ಮಟ್ಟಿಗೆ ರಿಲೀಫ್ ಅಂತ ಹೇಳಿ ಹೇಳ್ಬೋದು. ಅಂದ್ರೆ ಕಂಪ್ಲೀಟ್ ರಿಲೀಫ್ ಅಲ್ಲದೆ ಹೋದ್ರು ಕೂಡ ಈ ಉಸಿರುಗಟ್ಟುವಂತ ವಾತಾವರಣ ಇದೆ ಅನ್ನೋ ರೀತಿಯಲ್ಲಿ ಏನು ಬೆಳಿಗ್ಗೆ ಗಮನಿಸಿದ್ರು ದರ್ಶನ್, ಅದಕ್ಕೆ ತಕ್ಕಂಗೆ ಸ್ವಲ್ಪ ಮಟ್ಟಿಗೆ ವಾಕ್ ಮಾಡೋದಕ್ಕೆ ಒಂದು ರಿಲೀಫ್ ಸಿಕ್ಕಂತಾಗಿದೆ. ಅಂದ್ರೆ ಈಗ ರಮೇಶ್, ಈಗ ಜೈಲು ಮ್ಯಾನ್ಯುವಲ್ ಅಲ್ಲಿ ಇರೋ ಹಾಗೆ ಬೇರೆ ಈಗ ಸಹ ಕೈದಿಗಳಿಗೆ ಈಗ ಅಥವಾ ವಿಚಾರಣಾಧೀನ ಕೈದಿಗಳು ಏನಿರ್ತಾರೆ ಅವ್ರಿಗೆ ಏನೇನು ಕೊಡ್ಬೋದು ಅದೆಲ್ಲವೂ ಕೂಡ ಕೊಡ್ಬೋದಾಗತ್ತೆ. ಸೊ ಏನೇನ್ ಮೇನ್ ಆಗಿ ಇದೆ ಅನ್ನುವಂಥದ್ದು ಏನಾದ್ರು ಒಂದಷ್ಟು ಪಾಯಿಂಟ್ಸ್ ಹೇಳ್ಬೋದಾ ರಮೇಶ್? ಜೊತೆಗೆ ಈಗ ಕಾಂಡಿಮೆಂಟ್ಸ್ಗೂ ಕೂಡ ಹೋಗೋದಕ್ಕೆ ದುಡ್ಡು ಕೊಟ್ಟರು ನಮಗೆ ಅವಕಾಶ ಕೊಡ್ತಾ ಇಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದ್ರು. ಸೊ ಅದು ಕೂಡ ಈಗ ಅವಕಾಶ ಇರುತ್ತೆ ಮೇ ಬಿ. ಅಂದ್ರೆ ಇವಾಗ ಕಾಂಡಿಮೆಂಟ್ಸ್ ಇರ್ಬೋದು, ಮತ್ತೆ ಕೆಲವೊಂದು ಫೆಸಿಲಿಟಿ ಅಂದ್ರೆ ಕನಿಷ್ಠ ಮೂಲಭೂತ ಸೌಕರ್ಯಗಳು ಏನೇನ್ ಬೇಕು ಅಂದ್ರೆ ಹ್ಯೂಮನ್ ಅಂದ್ರೆ ಜೀವನ ಮಾಡೋದಕ್ಕೆ ಒಬ್ಬ ಮನುಷ್ಯ ಗೌರವಯುತವಾಗಿ ಜೀವನ ಮಾಡೋದಕ್ಕೆ ಏನೇನ್ ಬೇಕು ಅಂದ್ರೆ ಜೈಲಿನ ಒಳಗಡೆ ಅಂದ್ರೆ ಕಾನೂನಿಗೆ ಒಳಪಟ್ಟು ಅದೆಲ್ಲ ಫೆಸಿಲಿಟೀಸ್ ಕೂಡ ಕೊಡೋದಕ್ಕೆ ಅವಕಾಶ ಇರುತ್ತೆ. ಅಂದ್ರೆ ಒಂದೊಂದು ವಾಕ್ ಇರ್ಬೋದು, ಅಥವಾ ಏನೋ ಮೆಡಿಕೇಶನ್ ಇರ್ಬೋದು, ಅಥವಾ ಏನಾದ್ರು ಅರ್ಜೆಂಟ್ ಅಂದಾಗ ವೈದ್ಯರನ್ನ ನೋಡೋದಿರ್ಬೋದು, ಮತ್ತೆ ಏನಾದ್ರು ತಿನ್ಬೇಕು ಅಂತ ಸ್ವಂತ ಖರ್ಚಿನಲ್ಲಿ ಏನಾದ್ರು ತಿನ್ಬೇಕು ಅಂತಾರೆ ಜೈಲು ಮೇಲೆ ಅವಕಾಶ ಇರುವಷ್ಟು ಮಟ್ಟಿಗೆ ಅವರು ಶಾಪಿಂಗ್ ಮಾಡೋದಿರ್ಬೋದು ಒಳಗಡೆ. ಅಂದ್ರೆ ಈಗ ಜೈಲಿನ ಬೇಕರಿಯಲ್ಲಿ ಕಾಂಡಿಮೆಂಟ್ಸ್ ಅಂತ ತಗೊಳ್ಳೋದಿರ್ಬೋದು, ಇತ್ಯಾದಿ ಸಣ್ಣ ಪುಟ್ಟ ಏನೇನೋ ಅವಶ್ಯಕತೆ ಅವಕಾಶ ಇದೆಯೋ ಅದೆಲ್ಲವನ್ನ ಕೂಡ ಈಗ ದರ್ಶನ್ ಬಳಸ್ಕೋಬಹುದು. ಮತ್ತೆ
ದರ್ಶನ್ ಬಹಳ ದೊಡ್ಡ ಗ್ರೀವೆನ್ಸ್ ಇದ್ದಿದ್ದೇನೆ ಅಂದ್ರೆ ಒಂದು ಫುಡ್ ಇರ್ಬೋದು. ಯಾಕಂದ್ರೆ ಹಿಂದೆ ಎಲ್ಲ ಒಳ್ಳೆ ಫುಡ್ ತಿನ್ಕೊಂಡು ಬೆಳೆದಂತ ವ್ಯಕ್ತಿ. ಜೊತೆಗೆ ಮತ್ತೆ ಬೇರೆ ಬೇರೆ ಚಟಗಳಿಗೆ ಯಾವುದಕ್ಕೆಲ್ಲ ಅವಕಾಶ ಇರೋದಿಲ್ಲ. ಈಗ ಸಿಗರೇಟ್ ಇರ್ಬೋದು ಅಥವಾ ಸಿಗರೇಟ್ ಸ್ಮೋಕಿಂಗ್ ಝೋನ್ ಅವಕಾಶ ಇದೆ ಅಂತ ಹೇಳಿ ಅವ್ರ ಪರ ವಕೀಲರು ವಾದ. ಆದ್ರೆ ಅದು ಅವಕಾಶ ಇದ್ರೆ ಜೈಲ್ ಮ್ಯಾನ್ಯುಯಲ್ ಒಳಗಡೆ ಸ್ಮೋಕಿಂಗ್ ಝೋನ್ ಇತ್ಯಾದಿಗಳಿಗೆ ಅವಕಾಶ ಇತ್ತು. ಅದಕ್ಕೆ ಅವಕಾಶ ಕೊಟ್ಟರೆ ಜಿಲ್ಲಾಧಿಕಾರಿಗಳು ಆಗ ಅದನ್ನು ಕೂಡ ಅವರು ಅವಕಾಶ ಇರುತ್ತೆ. ಅದೇ ರೀತಿ ಮತ್ತೆ ಬೇರೆ ಇನ್ಯಾವ್ದು ಹೊರಗಡೆ ಫುಡ್ಗೆ ಅವ್ರೇನು ಅನುಮತಿ ಕೇಳಿದ್ದಿಲ್ಲ. ಹೀಗಾಗಿ ಹೊರಗಡೆಯಿಂದ ಫುಡ್ ಏನು ಸಿಗೋದಿಲ್ಲ. ಹೀಗಾಗಿ ಜೈಲ್ ಮ್ಯಾನ್ಯುಯಲ್ ಏನೇನು ಅವಶ್ಯಕತೆ ಅಂದ್ರೆ ಅವಕಾಶ ಇದೆಯೋ ಆ ಎಲ್ಲ ಅವಕಾಶಗಳನ್ನ ಕೊಡಬೇಕು ಅಂತೇಳಿ ಹೈಕೋರ್ಟ್ ಈಗ ಸ್ಪಷ್ಟವಾಗಿ ಹೇಳಿದೆ. ಮತ್ತೆ ಆದೇಶದ ಸಂಪೂರ್ಣ ಪ್ರತಿ ಇನ್ನೂ ಲಭ್ಯ ಆಗಿಲ್ಲ. ಲಭ್ಯ ಆದಾಗ ಸ್ಪಷ್ಟವಾಗಿ ಏನೇನಿದೆ ಅನ್ನೋದು ಗೊತ್ತಾಗುತ್ತೆ. ಓಕೆ, ಸಹ ಖೈದಿಗಳ ಜೊತೆಗೆ ಮಾತು ಅಥವಾ ಅವ್ರನ್ನ ಭೇಟಿಯಾಗೋದು, ಅಲ್ಲೋ ಕುತ್ಕೊಂಡು ಹರಟೆ ಹೊಡೆಯುವಂಥದ್ದು, ಇದಕ್ಕೆ ಬಹುಶಃ ಇನ್ನೂ ಅನುಮತಿ ಇರಬಹುದಾ ಅಥವಾ ಅದು ಕೂಡ ನೆಕ್ಸ್ಟ್ ಗೊತ್ತಾಗ್ಬೋದು ಅಂತ ಅನ್ಸುತ್ತೆ ರಮೇಶ್? ರಮನ್, ಆ ಅನುಮತಿ ಇರೋ ಸಾಧ್ಯತೆಗಳಿಲ್ಲ. ಯಾಕೆಂತಂದ್ರೆ ಈಗ ದರ್ಶನ್ಗೆ ಅಂದ್ರೆ ಪ್ರತ್ಯೇಕ ಸೆಲ್ ನಲ್ಲಿ ಇಟ್ಟಿದ್ರೆ ದರ್ಶನ್ ಮತ್ತೆ ಇತರೆ ಕೈದಿಗಳ ಅವ್ರಿಗೆ ಪ್ರತ್ಯೇಕ ಒಂದು ಸೆಲ್ ನಲ್ಲಿ ಇಟ್ಟಿದ್ರೆ ಆ ಸೆಲ್ ಒಳಗಡೆ ಅವ್ರು ಮಾತಾಡೋದಕ್ಕೆಲ್ಲ ಇದು ಈಗಲೂ ಕೂಡ ಅವಕಾಶ ಇದೆ. ಆದ್ರೆ ಸೆಲ್ಲಿಂದ ಹೊರಗಡೆ ಓಡಾಡಿ ಅಂದ್ರೆ ವಾಕ್ ಮಾಡೋದಕ್ಕೆ ಅವಕಾಶ ಇರ್ಲಿಲ್ಲ. ಆ ಅವಕಾಶ ಈಗ ಸಿಕ್ಕಿದೆ. ಹೇಗೆ ವಾಕ್ ಮಾಡ್ಬೋದು. ಬಟ್ ಏನಾದ್ರು ಅವ್ರು ಏನಾದ್ರು ಕಾಂಡಿಮೆಂಟ್ಸ್ ಏನಾದ್ರು ಹೋದಾಗ ಅಥವಾ ಹೊರಗಡೆ ಏನಾದ್ರು ಫುಡ್ ತರೋದಕ್ಕೆ ಹೋದಾಗ ಅಲ್ಲೇನಾದ್ರು ಯಾರಾದ್ರೂ ಸಿಕ್ಕದೆ ಮಾತಾಡೋದಕ್ಕೆ ಅಡ್ಡಿ ಇರೋದಿಲ್ಲ. ಆದ್ರೆ ತಾವೇ ಸ್ವತಃ ಅಂದ್ರೆ ಮೊದಲು ಹಿಂದೆ ಏನಿತ್ತು ಅವರೆಲ್ಲ ಹೋಗಿ ಲಾನಲ್ಲಿ ಕುತ್ಕೊಳ್ಳೋದು, ಯಾಕಂದ್ರೆ ಇಷ್ಟ ಬಂದ ಜೊತೆ ಮಾತಾಡುವಂಥದ್ದು, ವಿಡಿಯೋ ಕಾಲ್ ಮಾಡುವಂಥದ್ದು, ಸಿಗರೇಟ್ ತೆಗೆದುಕೊಂಡು ಕಾಫಿ ಅಂದ್ರೆ ಇಷ್ಟ ಬಂದಿದ್ದ ಕಡೆ ಕುತ್ಕೊಳ್ಳುವಂತ ಫೆಸಿಲಿಟೀಸ್ ಇರುತ್ತೆ. ಯಾವ್ದು ಸಿಗೋದಿಲ್ಲ, ಯಾವುದೇ ವಿಶೇಷ ಸವಲತ್ತುಗಳು ಸಿಗೋದಿಲ್ಲ. ಆದ್ರೆ ಸಾಮಾನ್ಯ ಕೈದಿಗೆ ಏನೇನು ಅವಶ್ಯಕತೆ ಅಥವಾ ಏನೇನು ಅವಕಾಶ ಇರುತ್ತೋ, ಏನೇನು ಫೆಸಿಲಿಟೀಸ್ ಇರುತ್ತೋ ಅಷ್ಟು ಕನಿಷ್ಠ ಫೆಸಿಲಿಟೀಸ್ ಬಳಸೋದಕ್ಕೆ ಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ. ಎಸ್, ಥ್ಯಾಂಕ್ ಯು ರಮೇಶ್. ಸೊ ಒಟ್ನಲ್ಲಿ ಈಗ ದರ್ಶನ್ಗೆ ಕೊಂಚ ಮಟ್ಟಿನ ರಿಲೀಫ್ ಅನ್ನುವಂಥದ್ದು ಏನಂತ ಹೇಳಿದ್ರೆ, ಒಂದು ಬಳ್ಳಾರಿಗೆ ಏನು ಶಿಫ್ಟ್ ಆಗ್ತಾ ಇಲ್ಲ, ಸದ್ಯಕ್ಕೆ ಪರಪ್ಪನ ಅಗ್ರಹಾರದಲ್ಲೇ ಇರ್ಬೋದು. ಜೊತೆಗೆ ಅಲ್ಲಿ ಓಡಾಡೋದಕ್ಕೆ ಅನುಮತಿ ಕೊಟ್ಟಿದೆ, ಅಂದ್ರೆ ವಾಕ್ ಮಾಡೋದಕ್ಕೆ. ಈಗ ಅವ್ರು ಏನು ಕೇಳ್ಕೊಂಡಿದ್ರು, 30 ದಿನದಿಂದ ನನಗೆ ಸೂರ್ಯನ ಕಿರಣಗಳೇ ತಾಕಿಲ್ಲ ಅನ್ನುವಂಥದ್ದು, ಎಲ್ಲ ಕಡೆ ಪರದೆ ಹಾಕ್ಬಿಟ್ಟಿದ್ದಾರೆ ನಮಗೆ ಅಂತ ಹೇಳಿ. ಸೊ ಹಾಗಾಗಿ ಹೊರಗಡೆ ಬರಬಹುದು, ವಾಕ್ ಮಾಡಬಹುದು ಅನ್ನುವಂಥದ್ದಿದೆ. ಜೊತೆಗೆ ಈಗ ಬೇರೆ ಸಹ ಖೈದಿಗಳಿಗೆ ಏನು ಟ್ರೀಟ್ಮೆಂಟ್ ಇರುತ್ತೋ, ಜೈಲು ಮ್ಯಾನ್ಯುವಲ್ ಪ್ರಕಾರ ಏನು ಕೊಡಬಹುದು, ಏನು ಕೊಡಬಾರದು ಅನ್ನುವಂಥದ್ದು ಇರುತ್ತೋ, ಅದನ್ನು ದರ್ಶನ್ಗೂ ಕೂಡ ಕೊಡಬಹುದಾಗತ್ತೆ. ಸೊ ಅದನ್ನು ಹೊರತುಪಡಿಸಿದ್ರೆ ವಿಶೇಷ ಸವಲತ್ತುಗಳು ಯಾವುದು ಕೂಡ ಇರೋದಿಲ್ಲ ಅನ್ನುವಂಥದ್ದು. ಲಾಸ್ಟ್ ಟೈಮ್ ನಾವು ಅಬ್ಸರ್ವ್ ಮಾಡಿದ ಹಾಗೆ ಅಲ್ಲಿ ಹೋಗಿ ಕೂತ್ಕೊಂಡು ಯಾರ ಜೊತೆಗೆ ಬೇಕಾದ್ರೆ ಹೋಗ್ಬೋದು, ಎಲ್ಲೋ ಯಾವುದೋ ಸೆಲ್ಲಲ್ಲಿ ಹೋಗಿ ಕೂತ್ಕೊಳ್ಳೋದು, ಅವ್ರ ಜೊತೆ ಗಂಟೆಗಟ್ಟಲೆ ಹರಟೆ ಹೊಡೆಯೋದು, ಅಲ್ಲಿಂದ ಫೋನ್ ಕಾಲ್ ಮಾಡೋದು, ವಿಡಿಯೋ ಕಾಲ್ ಮಾಡೋದು, ಚಾಟಿಂಗ್ ಮಾಡೋದು, ಇದೆಲ್ಲವೂ ಕೂಡ ಏನು ಗೊತ್ತಾಗಿತ್ತು ಅಂದರೆ ಜೈಲಿನಲ್ಲಿ ಇದು ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ ಏನು ವಿಚಾರ ಹೊರಗಡೆ ಬಂದಿತ್ತು, ಫೋಟೋಗಳು ಕೂಡ ಏನು ರಿಲೀಸ್ ಆಗಿದ್ವು, ಅದೇ ಮುಳುವಾಗಿದ್ದು ಇನ್ಫ್ಯಾಕ್ಟ್ ದರ್ಶನಿಗೆ ಅನ್ನುವಂಥದ್ದನ್ನು ಇಲ್ಲಿ ನಾವು ಹೇಳಬೇಕಾಗತ್ತೆ. ಸೊ ಹಾಗಾಗಿ ಅದು ಯಾವುದೇ ಸವಲತ್ತುಗಳು ಏನೂ ಕೂಡ ಇರೋದಿಲ್ಲ, ಸ್ಪೆಷಲ್ ಆಗಿ ಯಾವುದು ಕೂಡ ಸವಲತ್ತುಗಳು ದರ್ಶನ್ಗೆ ಇರೋದಿಲ್ಲ. ಬೇಸಿಕ್ ಫೆಸಿಲಿಟಿಗಳು, ಮೆಡಿಕಲ್ಗೆ ಹೋಗುವಂಥ ವಿಚಾರ ಆಗಿರ್ಬೋದು, ಅಥವಾ ಕೆಲವೊಂದಷ್ಟು ಕಾಂಡಿಮೆಂಟ್ಗೆ ಹೋಗಿ ತಮಗೆ ಇಷ್ಟವಾದಂಥ ಒಂದು ಫುಡ್ಡನ್ನು ಖರೀದಿ ಮಾಡಿ ತಗೊಳ್ಳುವಂಥದ್ದು. ಸೊ ಇದಕ್ಕೇನು ಅವಕಾಶ ಇರುತ್ತೋ, ಈಗ ಬೇರೆ ಖೈದಿಗಳು ಕೂಡ ಅವರು ತಮ್ಮ ಸ್ವಂತ ದುಡ್ಡಿನಲ್ಲಿ ಹೋಗಿ ಅಲ್ಲಿ ತಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ವಿಚಾರಣಾಧೀನ ಖೈದಿಗಳಿಗೂ ಕೂಡ ಅದೆಲ್ಲ ಕೂಡ ಏನು ಅವಕಾಶಗಳಿರುತ್ತೆ, ಅದನ್ನು ಇವರು ಕೂಡ ಪಡ್ಕೋಬಹುದು. ಬಿಟ್ಟರೆ ಬೇರೆ ವಿಶೇಷ ಸವಲತ್ತುಗಳು ಖಂಡಿತವಾಗಲೂ ದರ್ಶನ್ಗೆ ಈಗ ಸಿಗೋದಿಲ್ಲ.